ಹೊರಗಡೆ ಬಂದಾಗ್ಲಿಂದಲೂ ಡಿ ಕೆ ಸುರೇಶ್ ಹೆಸರೇ ಬಹಳ ಜೋರಾಗಿ ಕೇಳಿಸ್ತು. ಯಾಕಂದ್ರೆ ಪ್ರಭಾವಿಗಳು ಡಿ ಕೆ ಬ್ರದರ್ಸ್, ಹಾಗಾಗಿ ಅವ್ರ ತಂಗಿ ಅಂತ ತಾನು ಹೇಳ್ಕೊಂಡು ಈಕೆ ಮಾಡಿದಂತ ವಂಚನೆ ಪ್ರಕರಣ ಆಗಿರೋದ್ರಿಂದ ಬಹಳ ಜೋರಾಗಿ ಸದ್ದು ಮಾಡ್ತು ಈ ಪ್ರಕರಣ. ಆರಂಭದಿಂದಲೂ ಡಿ ಕೆ ಸುರೇಶ್ ಈ ಪ್ರಕರಣದ ಬಗ್ಗೆ ಏನ್ ಹೇಳಿದ್ರು? ಶ್ವೇತಾ, ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದದ್ದೇ ಮೊದಲು ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಐಶ್ವರ್ಯ ಗೌಡ ಹಲವರಿಗೆ ಟೋಪಿ ಆಗ್ತಾ ಇದ್ದಾಳೆ, ವಂಚನೆ ಮಾಡ್ತಾಳೆ, ಕೋಟಿ ಕೋಟಿ ಹಣವನ್ನು ನುಂಗಿದಾಳೆ ಅನ್ನುವಂಥದ್ದು. ಅದರ ಮೇಲೆ ವಾಪಸ್ ಹಣವನ್ನು ಕೇಳಿದ್ರೆ ಒಂದು ರೀತಿ ಧಮಕಿ ಹಾಕುವಂಥದ್ದು, ಮತ್ತು ಅವರ ವಿರುದ್ಧವೇ ದೂರು ಕೊಡುವಂಥ ಈ ರೀತಿಯಾದ ಕೆಲಸವನ್ನು ಆಕೆ ಮಾಡ್ತಾ ಇದ್ಲು. ಆವಾಗ ಯಾರು ಹಣವನ್ನು ಕಳ್ಕೊಂಡ್ರು ಅವರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಮತ್ತೆ ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದಾಳೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಆದರೆ ಇಡೀ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಂತೆ ಕಾಣ್ತಾ ಇರುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಆಕೆಯ ಮೊಬೈಲ್ನಲ್ಲಿ ಡಿ ಕೆ ಸುರೇಶ್ ಅವ್ರ ನಂಬರ್ ಆಗಲಿ, ಮತ್ತು ಅವ್ರ ಜೊತೆ ಏನಾದರೂ ಚಾಟ್ ಆಗಲಿ ಅಥವಾ ಕಾಲ್ ಆಗಲಿ ಇರುವಂಥದ್ದಾಗಲಿ, ಭೇಟಿ ಮಾಡಿದಂಥ ವಿಚಾರವಂಥದ್ದಾಗಲಿ, ಜೊತೆಗೆ ಐಶ್ವರ್ಯ ಗೌಡ ಇಡಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ತನಿಖೆಗೊಳಪಟ್ಟಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ಹೆಸರುಗಳನ್ನು ಹೇಳಿದಾರಾ ಅನ್ನುವಂಥದ್ದು ಕೂಡ ಇರುವಂಥದ್ದು. ಈಗೇನು ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಡಿ ಕೆ ಸುರೇಶ್ ಅವರಿಗೆ ನೋಟಿಸನ್ನು ಕೊಡಲಾಗಿದೆ, ವಿಚಾರಣೆಗೆ ಕರೆದಿದ್ದೇವೆ, ಅವರು ವಿಚಾರಣೆಗೆ ಬರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ನಾನು ವಿಚಾರಣೆಗೆ ಹೋಗ್ತೇನೆ ಅನ್ನುವಂಥದ್ದನ್ನ ಹೇಳ್ತಾ ಇರೋದ್ರಿಂದ ಸೊ ಈಗ ಈ ಪ್ರಕರಣ ಇದೆ ಮತ್ತೊಂದು ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕೆಂದ್ರೆ ವಿನಯ್ ಕುಲಕರ್ಣಿ ಅವರ ಜೊತೆಗಿನ ಒಂದು 40 ಕೋಟಿ ರೂಪಾಯಿ ವ್ಯವಹಾರಗಳಿದೆ ಅನ್ನುವಂಥದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಚೆಕ್ಗಳನ್ನು ಪಡ್ಕೊಂಡಂತಹದ್ದು, ಬೇರೆ ಬೇರೆ ವ್ಯವಹಾರದ ಸಾಕ್ಷಿಗಳು ಈಡಿಗೆ ಸಿಕ್ಕಿತ್ತು. ಸೊ ಈಗ ಡಿ ಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಅಂದ್ರೆ ಯಾವುದೇ ತನಿಖಾ ಸಂಸ್ಥೆ ಒಂದು ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕೊಂಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಇಟ್ಕೊಂಡೇ ಅವರು ವಿಚಾರಣೆಗೆ ಕರೆಯುವಂಥದ್ದು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಸೊ ಡಿ ಕೆ ಸುರೇಶ್ ಅವರಿಗೆ ನೋಟಿಸ್ ನೀಡಿರುವಂತದ್ದು, ಯಾವ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥದ್ದು ವಿಚಾರಣೆಗೆ ಹೋಗಿ ಅವರು ಉತ್ತರವನ್ನು ಕೊಟ್ಟ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಈ ಕೇಸು ಡಿ ಕೆ ಸುರೇಶ್ ಅವರಿಗೆ ಯಾವ ಹಂತಕ್ಕೆ ಸಂಕಷ್ಟವನ್ನು ತರುತ್ತೆ ಅನ್ನುವಂಥದ್ದನ್ನ ವಿಚಾರಣೆ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.